let's solve these questions. ಈ questions ಗಳನ್ನೆಲ್ಲ ಸಾಲ್ವ್ ಮಾಡೋಣ ಈಗ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ಏನ್ ಮಾಡೋಣ, ಸಾಲ್ವ್ ಮಾಡೋಣ. ಓಕೆ, ಸೊ ನೋಡಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡಿ ಇಲ್ಲಿ. What they have given in this question: for alkali metals, which one of the following trend in is, ಇದು in ಅಂತಲ್ಲ, is incorrect ಅಂದ್ರೆ ಏನು, ರಾಂಗ್ ಇರೋದು ಯಾವುದು ರಾಂಗ್ ಇದೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. we have to identify which is the wrong thing. okay, so ಏನೇನು ಕೊಟ್ಟಿದ್ದಾರೆ ಒಂದಿಷ್ಟು ಚೆಕ್ ಮಾಡೋಣ ಇಲ್ಲಿ. the ionization energy of lithium is greater than sodium, than potassium, than rubidium. ಹೌದಾ? ನೋಡಿ, ionization energy ಯಾವ ತರ ಚೇಂಜ್ ಆಗುತ್ತೆ ನಮಗೆ, on going from top to bottom, size increases. lithium, sodium, potassium, rubidium, cesium. size ಏನಾಗುತ್ತೆ, size goes on increasing. top to bottom ಅಂದ್ರೆ size increase ಆಗುತ್ತೆ. ಹೌದಾ? as the size increases, the outermost orbit go away from the nucleus. ಹೌದಾ? ಅದಕ್ಕೆ ಏನಾಗುತ್ತೆ ನಮ್ದು, the removal of electron from cesium is easy and removal of electron from lithium is difficult. ಹೌದಾ? so the order is correct. ಏನಿದೆ ಇದು ಕರೆಕ್ಟ್ ಇದೆ. ನಾವು ಇನ್ಕರೆಕ್ಟ್ ಇರೋದನ್ನ ಐಡೆಂಟಿಫೈ ಮಾಡಬೇಕು, ರಾಂಗ್ ಇರೋದನ್ನ ಐಡೆಂಟಿಫೈ ಮಾಡಬೇಕು. ಹೌದಾ? ನೆಕ್ಸ್ಟ್, ಹೈಡ್ರೇಷನ್ ಎನರ್ಜಿ ಯಾವ ತರ ಚೇಂಜ್ ಆಗುತ್ತೆ ನೋಡಿ. lithium, sodium, potassium, rubidium, lithium to sodium, sodium to potassium, potassium to rubidium. On going down the group, hydration enthalpy decreases. ಹೌದಾ? because as the size of ion increases, ionic size increases, ಏನಾಗುತ್ತೆ ನಮಗೆ hydration enthalpy decrease ಆಗುತ್ತೆ. ಹೌದಾ? ಸೊ ಹಂಗಂತಂದ್ರೆ, so this is also correct. lithium is small in size, it has high hydration enthalpy, then sodium, then potassium, then rubidium. ಆಪ್ಷನ್ ಬಿ ಏನಿದೆ ನಾವು ಆನ್ಸರ್ ಆಗೋದಿಲ್ಲ, ಅದು ಕರೆಕ್ಟ್ ಇದೆ. ನಾವು ಇನ್ಕರೆಕ್ಟ್ ಇರೋದನ್ನ ಐಡೆಂಟಿಫೈ ಮಾಡಬೇಕು. ಹೌದಾ? ಅಟೋಮಿಕ್ ಸೈಜ್ ಏನಾಗುತ್ತೆ ನೋಡ್ರಿ. ಅಟೋಮಿಕ್ ಸೈಜ್ ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ. ಲಿಥಿಯಂಕ್ಕಿಂತ ಸೋಡಿಯಂ ದೊಡ್ಡದು, ಸೋಡಿಯಂಕ್ಕಿಂತ ಪೊಟ್ಯಾಷಿಯಂ ದೊಡ್ಡದು, ಪೊಟ್ಯಾಷಿಯಂಕ್ಕಿಂತ ರುಬಿಡಿಯಂ ದೊಡ್ಡದು. ಹೌದಾ? ಗೋಯಿಂಗ್ ಡೌನ್ ಸೈಜ್ ಇನ್ಕ್ರೀಸಸ್, ದಟ್ ಈಸ್ ಆಲ್ಸೋ ಕರೆಕ್ಟ್. ಹೌದಾ? ಸೊ ಅಟೋಮಿಕ್ ಸೈಜ್ ಆಲ್ಸೋ ಕರೆಕ್ಟ್, ಇಟ್ ಈಸ್ ಆಲ್ಸೋ ನಾಟ್ ಅವರ್ ಆನ್ಸರ್. ಡೆನ್ಸಿಟಿ ಏನಾಗುತ್ತೆ ನೋಡ್ರಿ. ಲಿಥಿಯಂ, ಸೋಡಿಯಂ, ಪೊಟ್ಯಾಷಿಯಂ, ರುಬಿಡಿಯಂ ಡೆನ್ಸಿಟಿಯಲ್ಲಿ ಏನಾಗುತ್ತೆ, ಅದಕ್ಕೆ ನಾ ಈ ಪಾಯಿಂಟ್ ನ ನೆನಪಿಟ್ಕೊಳ್ಳಿ ಅಂತ ಹೇಳಿದೀನಿ, ಕ್ವಶನ್ಸ್ ಬರುತ್ತೆ ಅಂತ. ನೆನಪಿದೆ ನಿಮ್ಗೆ? ಪೊಟ್ಯಾಷಿಯಂ ಹ್ಯಾಸ್ ಲೆಸರ್ ಡೆನ್ಸಿಟಿ ದ್ಯಾನ್ ಸೋಡಿಯಂ. ಸೋಡಿಯಂಕ್ಕಿಂತ ಪೊಟ್ಯಾಷಿಯಂ ಡೆನ್ಸಿಟಿ ಕಡಿಮೆ ಇದೆ. ಸೊ ಆಕ್ಚುಲಿ ಆರ್ಡರ್ ಏನಾಗುತ್ತೆ ಅಂತಂದ್ರೆ, ಲಿಥಿಯಂ ಆದ್ಮೇಲೆ ಪೊಟ್ಯಾಷಿಯಂ ಬರುತ್ತೆ, ಆಮೇಲೆ ಸೋಡಿಯಂ ಬರುತ್ತೆ, ಆಮೇಲೆ ರುಬಿಡಿಯಂ. ದಿಸ್ ಈಸ್ ಆರ್ಡರ್ ಆಫ್ ಡೆನ್ಸಿಟಿ. ಇದು ಡೆನ್ಸಿಟಿ ಆರ್ಡರ್. ಅರ್ಥ ಆಯ್ತಾ? ಸೊ ದೇ ಹ್ಯಾವ್ ಗಿವನ್ ಇನ್ ಅ ರಾಂಗ್ ವೇ. ಅವ್ರು ಏನ್ ಕೊಟ್ಟಿದ್ದಾರೆ, ಲಿಥಿಯಂ ಕಿಂತ ಸೋಡಿಯಂ ಜಾಸ್ತಿ ಇದೆ, ಸೋಡಿಯಂ ಇಸ್ ಗ್ರೇಟರ್ ದನ್ ಲಿಥಿಯಂ ಅಂತ ಕೊಟ್ಟಿದ್ದಾರೆ. ಅಂಡ್ ದಿಸ್ ಸೋಡಿಯಂ ಇಸ್ potassium is greater than sodium ಅಂತ ಕೊಟ್ಟಿದ್ದಾರೆ. ಬಟ್ ಆಕ್ಚುಲಿ ಇನ್ ಆಕ್ಚುಯಲ್ ಪ್ರಾಕ್ಟೀಸ್ ದ potassium having lower density than sodium. ಸೊ ಆಪ್ಷನ್ ಡಿ ಇಸ್ ಅವರ್ ಆನ್ಸರ್. ನಮ್ಮ ಆನ್ಸರ್ ಯಾವ್ದಾಗುತ್ತೆ ಈಗ? ಆಪ್ಷನ್ ಡಿ ಆಗುತ್ತೆ. ಕ್ಲಿಯರ್? ನೆಕ್ಸ್ಟ್, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಇಸ್ ಟ್ರೂ. ನೋಡಿ ಕೊಟ್ಟಿದ್ದಾರೆ ಇಲ್ಲಿ, ವಿಚ್ ಒನ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ. ಇಲ್ಲಿ ಕರೆಕ್ಟ್ ಇರೋದು ಯಾವುದು ಅಂತ ಐಡೆಂಟಿಫೈ ಮಾಡಬೇಕು. NaOH is a primary standard in volumetric analysis. NaOH is used in the concentration of bauxite ore. NaOH solution does not react with Cl2. The manganese hydroxide is soluble in excess of NaOH solution. ಹೌದಾ? ಸೊ ಇವುಗಳನ್ನ ಚೆಕ್ ಮಾಡೋಣ. ಏನಂತಂದ್ರೆ ನೋಡಿ, the answer is the primary standard. ಯಾವ್ದನ್ನ ಯೂಸ್ ಮಾಡ್ತೀವಿ ಅಂತಂದ್ರೆ ಪೊಟ್ಯಾಷಿಯಂ ಹೈಡ್ರೋಜನ್ ಅಯೋಡೇಟ್. ಯಾವ್ದು ಯೂಸ್ ಮಾಡ್ತೀವಿ ನಾವು? potassium hydrogen iodate. Potassium hydrogen iodate is used as a primary standard. ಏನಕ್ಕೆ ಯೂಸ್ ಮಾಡ್ತೀವಿ ಅದನ್ನ? ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಯೂಸ್ ಮಾಡ್ತೀವಿ. ಅಥವಾ we can use sodium borate. ಸೋಡಿಯಂ ಬೋರೇಟ್ ಅನ್ನು ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಯೂಸ್ ಮಾಡ್ತೀವಿ. ಹೌದಾ? ಸೋಡಿಯಂ ಕಾರ್ಬೋನೇಟ್ ಯೂಸ್ ಮಾಡಬಹುದು. You can use sodium carbonate also. Sodium carbonate primary standard. ಹೌದಾ? ಸೊ ಇದು ರಾಂಗ್. ಇದು NaOH cannot be used as a primary standard. ವಾಲ್ಯೂಮೆಟ್ರಿಕ್ ಅನಾಲಿಸಿಸ್ ಮಾಡ್ತೀವಿ, ಓದಿಲ್ಲ ಅಲ್ಲಿ ನಾವು ಪ್ರೈಮರಿ ಸ್ಟ್ಯಾಂಡರ್ಡ್ ಅಂತ ಇದನ್ನ ಯೂಸ್ ಮಾಡಕ್ ಆಗೋದಿಲ್ಲ. ಸೆಕೆಂಡ್ ಒನ್,
NaOH is used in the concentration of bauxite ore. ನಿಮಗೆ ಒಂದು 6 ಟಾಪಿಕ್ ಇತ್ತು ಐಸೋಲೇಷನ್ ಆಫ್ ಎಲಿಮೆಂಟ್ ಅಂತ, ಈ ವರ್ಷ ಡಿಲೀಟ್ ಆಗಿದೆ ಅದು. ಹವೆವರ್ ಆ ಟಾಪಿಕ್ ಅನ್ನು ಡಿಸ್ಕಸ್ ಮಾಡಿದ್ವಲ್ಲ ಅದರಲ್ಲಿ ಬಂದಿತ್ತು. ನೋಡಿ ಇಲ್ಲಿ ಏನಾಗುತ್ತೆ ಅಂತಂದ್ರೆ when bauxite Al2O3 is called as alumina in bauxite is reacted with 2 NaOH in the presence of water, it will produce around 473 to 523 Kelvin temperature. It will give the compound like 2Na. ಏನಂತೆ ಕಂಪೌಂಡ್ ಇದು? AlOH 4 times. This is our coordination compound prepared by when this alumina react with sodium hydroxide. Alumina jothe sodium hydroxide react ಮಾಡಿದ್ರೆ ಈ ತರ ಕಂಪೌಂಡ್ ಬರುತ್ತೆ. So this compound further acidified with carbon dioxide, AlOH 4. ಇದಕ್ಕೆ ಏನ್ ಆಡ್ ಮಾಡ್ತೀವಿ ನಾವು? ಕಾರ್ಬನ್ ಡೈಆಕ್ಸೈಡ್ ಅನ್ನ ಆಡ್ ಮಾಡ್ತೀವಿ. We add carbon dioxide to this compound. It will produce Al2O3.XH2O. ಹೌದಾ? ಹೈಡ್ರೇಟೆಡ್ ಅಲ್ಯೂಮಿನಾ ಫಾರ್ಮ್ ಆಗುತ್ತಾ. ಅಂಡ್ ಆಲ್ಸೋ ಇಟ್ ವಿಲ್ ಪ್ರೊಡ್ಯೂಸ್ 2NaHCO3 ಬೈಕಾರ್ಬೊನೇಟ್ ಫಾರ್ಮ್ ಆಗುತ್ತೆ. ಹೌದಾ? ಅಂಡ್ ಆಲ್ಸೋ ಇಟ್ ವಿಲ್ ಪ್ರೊಡ್ಯೂಸ್ ವಾಟರ್ ಮಾಲಿಕ್ಯೂಲ್ ಏನ್ ಮಾಡ್ತದೆ? ಲಿಬರೇಟ್ ಮಾಡುತ್ತೆ. ಸೊ ದಿಸ್ ಇಸ್ ಅವರ್ ಕಂಪೌಂಡ್ ಹೈಡ್ರೇಟೆಡ್ ಅಲ್ಯೂಮಿನಾ. Upon heating this hydrated alumina Al2O3.XH2O, ಇದು ನೀವೇನಾದ್ರೂ ಹೀಟ್ ಮಾಡಿದ್ರೆ you will have Al2O3 pure alumina plus water. This method is called as leaching. ಏನಂತ ಕರಿತೀವಿ ನಾವು ಇದನ್ನ? Leaching ಅಂತ ಕರಿತೀವಿ. Leaching of bauxite. In this leaching of bauxite we use sodium hydroxide. ಏನು ಯೂಸ್ ಮಾಡ್ತೀವಿ ನಾವು ಇಲ್ಲಿ? ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಯೂಸ್ ಮಾಡ್ತೀವಿ. Leaching of bauxite ore ಅಲ್ಲಿ sodium hydroxide ಯೂಸ್ ಮಾಡ್ತೀವಿ. It is one of the important method of chemical method of concentration of ore. ಇದು chemical method of concentration of ore. ನಾವು ಓರ್ ಗಳನ್ನ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಬಹಳಷ್ಟು ಫಿಸಿಕಲ್ ಮೆಥಡ್ ಯೂಸ್ ಮಾಡ್ತೀವಿ ನಾವು. ಹೈಡ್ರೋಲಿಕ್ ವಾಷಿಂಗ್ ಯೂಸ್ ಮಾಡ್ತೀವಿ, ಹೌದಾ? ಆಮೇಲೆ ಮ್ಯಾಗ್ನೆಟಿಕ್ ಸಪರೇಷನ್ ಯೂಸ್ ಮಾಡ್ತೀವಿ, ಆಮೇಲೆ ಹೈಡ್ರೋಲಿಕ್ ವಾಷಿಂಗ್ ವಾಟರ್ ವಾಶ್ ಅಲ್ಲಿ ಫ್ಲೋತ್ ಟೇಬಲ್ ಅಲ್ಲಿ ಮಾಡ್ತೀವಿ, ಆಮೇಲೆ ಫ್ಲೋತ್ ಪ್ರೊಟೆಕ್ಷನ್ ಮೆಥಡ್ ಅನ್ನು ಯೂಸ್ ಮಾಡ್ತೀವಿ. ಸೊ ಇದು ಕೆಮಿಕಲ್ ಮೆಥಡ್. ಇಟ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಕೆಮಿಕಲ್ ಮೆಥಡ್. ಅವೆಲ್ಲ ಫಿಸಿಕಲ್ ಮೆಥಡ್ ಆದ್ರೆ ಇದು ಕೆಮಿಕಲ್ ಮೆಥಡ್, ಲೀಚಿಂಗ್. ಓಕೆ, ಸೊ ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಪ್ಷನ್ ಬಿ ಏನಾಗುತ್ತೆ? ಸಾರಿ, ಆಪ್ಷನ್ ಬಿ ಇಸ್ ಅವರ್ ಆನ್ಸರ್. ಆಪ್ಷನ್ ಸಿ ಅಲ್ಲ, ಆಪ್ಷನ್ ಬಿ. ಆಪ್ಷನ್ ಈಗ ನೋಡ್ರಿ ಇದನ್ನ ಕ್ವಶನ್ ಅನ್ನ. ಏನ್ ಹೇಳ್ತಾನ್ರಿ? ಓಕೆ, ಕ್ವಶನ್ ಏನ್ ಹೇಳ್ತಂತಂದ್ರೆ ಮಿಕ್ಸರ್ ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ಅಂಡ್ NaCl weighing 4.44 ಗ್ರಾಮ್. NaCl ಮತ್ತು ಕ್ಯಾಲ್ಸಿಯಂ ಕ್ಲೋರೈಡ್ ಎರಡು ಮಿಕ್ಸ್ ಮಾಡಿವಿ. ಎರಡು ಕೂಡ ಎಷ್ಟಾಗುತ್ತದು? 4.44 ಗ್ರಾಮ್ ಆಗುತ್ತೆ. ಹೌದಾ? ಇವೆರಡನ್ನು ತಗೊಂಡು ಯಾರ ಜೊತೆ ರಿಯಾಕ್ಟ್ ಮಾಡ್ತೀವಿ ನಾವು? ಸೋಡಿಯಂ ಕಾರ್ಬೋನೇಟ್ ಜೊತೆ ರಿಯಾಕ್ಟ್ ಮಾಡ್ತೀವಿ. ಹೌದಾ? ಅವಾಗ ಏನಾಗುತ್ತೆ ನಮ್ಗೆ? ವಿ ವಿಲ್ ಗೆಟ್ ಪ್ರೆಸಿಪಿಟೇಟ್. ಎಲ್ಲಾ ಪ್ರೆಸಿಪಿಟೇಟ್ ಬರುತ್ತೆ. ಹೌದಾ? ಆಲ್ ದಿ ಕ್ಯಾಲ್ಸಿಯಂ ಅಯಾನ್ಸ್ ಏನ್ ಪ್ರೆಸಿಪಿಟೇಟ್ ಆಗುತ್ತೆ ನಮ್ಗ? ಆಲ್ ದಿ ಕ್ಯಾಲ್ಸಿಯಂ ಅಯಾನ್ಸ್ ಪ್ರೆಸೆಂಟ್ ಇನ್ ದ ಸೊಲ್ಯೂಷನ್ ಈಸ್ ಪ್ರೆಸಿಪಿಟೇಟೆಡ್ ಆಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ನಮ್ ಸೊಲ್ಯೂಷನ್ ಇಲ್ಲೋರು ಎಲ್ಲಾ ಕ್ಯಾಲ್ಸಿಯಂ ಏನಾಗುತ್ತೆ? ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗಿ ಪ್ರೆಸಿಪಿಟೇಟ್ ಆಗುತ್ತೆ. ಹೌದಾ? ದ ಕ್ಯಾಲ್ಸಿಯಂ ಕಾರ್ಬೋನೇಟ್ ಸೋ ಆಬ್ಟೈನ್ಡ್. ಇಲ್ಲಿ ಬರುವಂತ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅನ್ನ ಹೀಟ್ ಮಾಡಿದ್ರೆ, ಇಫ್ ಇಟ್ ಈಸ್ ಹೀಟೆಡ್ ಸ್ಟ್ರಾಂಗ್ಲಿ ಟು ಗೆಟ್ 0.56 ಗ್ರಾಮ್, ಇಷ್ಟು 0.56 ಗ್ರಾಮ್ ಆಫ್ ಕ್ಯಾಲ್ಸಿಯಂ ಆಕ್ಸೈಡ್. The percentage of sodium chloride in the mixture is. So ಇಲ್ಲಿ ಏನ್ ಮಾಡ್ತಿದ್ದಾರೆ ಅಂತಂದ್ರೆ ಅವರು they have taken one container ತಗೊಂಡಿದ್ದಾರೆ. ಈ ಕಂಟೈನರ್ ದಲ್ಲಿ ಸೊಲ್ಯೂಷನ್ ಗಳನ್ನ ಮಿಕ್ಸ್ ಮಾಡಿದ್ದಾರೆ. ಯಾವುದು? ಕ್ಯಾಲ್ಸಿಯಂ ಕ್ಲೋರೈಡ್, ಸೋಡಿಯಂ ಕ್ಲೋರೈಡ್. ಇದಕ್ಕೆ ಅವರು ಸೋಡಿಯಂ ಕಾರ್ಬೋನೇಟ್ ಅನ್ನ ಆಡ್ ಮಾಡಿದ್ದಾರೆ. ಹೌದಲ್ಲ? they have added sodium carbonate Na2CO3. ಹೌದಾ? ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ದಿಸ್ ಕ್ಯಾಲ್ಸಿಯಂ ಕ್ಲೋರೈಡ್ ರಿಯಾಕ್ಟ್ ವಿತ್ Na2CO3. ಏನ್ ಪ್ರೊಡ್ಯೂಸ್ ಆಗುತ್ತೆ? ಇದು CaCO3 ಬರುತ್ತೆ. ಹೌದಾ? ಈ CaCO3 ಏನ್ ಮಾಡ್ತಾರೆ? ಹೀಟ್ ಮಾಡ್ತಾರೆ, ಸ್ಟ್ರಾಂಗ್ ಆಗಿ ಹೀಟ್ ಮಾಡ್ತಾರೆ. ಇಟ್ ವಿಲ್ ಪ್ರೊಡ್ಯೂಸ್ ಕ್ಯಾಲ್ಸಿಯಂ ಆಕ್ಸೈಡ್ ಪ್ಲಸ್ ಕಾರ್ಬನ್ ಡೈಆಕ್ಸೈಡ್. ಇದು ಎಂಟೈರ್ ರಿಯಾಕ್ಷನ್.
ನಮ್ಮಲ್ಲಿ ಆಗೋದು ಎಂಟೈರ್ ರಿಯಾಕ್ಷನ್. ಹೌದಾ ನೋಡಿ, ಇಫ್ ಯು ಟೇಕ್ 1 mole ಆಫ್ ಕ್ಯಾಲ್ಸಿಯಂ ಕ್ಲೋರೈಡ್ ಯು ವಿಲ್ ಗೆಟ್ 1 mole ಆಫ್ ಕ್ಯಾಲ್ಸಿಯಂ ಕಾರ್ಬೊನೇಟ್. ಹೌದಾ, ನಿಮ್ ಕಂಪೌಂಡ್ ಅಲ್ಲಿ 1 mole ಕ್ಯಾಲ್ಸಿಯಂ ಕ್ಲೋರೈಡ್ ಇದ್ರೆ 1 mole ಏನ್ ಬರುತ್ತಾ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಬರುತ್ತೆ. ನೀವು 1 mole ಕ್ಯಾಲ್ಸಿಯಂ ಕಾರ್ಬೊನೇಟ್ ಹೀಟ್ ಮಾಡಿದ್ರೆ 1 mole ಏನ್ ಬರುತ್ತಾ, ಕ್ಯಾಲ್ಸಿಯಂ ಆಕ್ಸೈಡ್ ಬರುತ್ತೆ. 1 mole ಏನ್ ಬರುತ್ತೆ ನಿಮ್ಗ, ಕ್ಯಾಲ್ಸಿಯಂ ಆಕ್ಸೈಡ್ ಬರುತ್ತೆ. ಹೌದಾ, ಸಂಗದನೆ ಅಂತ ಏನಂತ ಹೇಳ್ಬೋದು ನಾವು, ನಂಬರ್ ಆಫ್ ಮೋಲ್ಸ್ ಆಫ್ calcium in calcium chloride equal to number of moles of calcium in calcium carbonate ಅಂತ ಹೇಳ್ಬೋದಾ. ಹೌದಾ ನೋಡಿ, ಸೊ 1 mole ಕ್ಯಾಲ್ಸಿಯಂ ಕ್ಲೋರೈಡ್ ತಗೊಂಡ್ರೆ 1 mole ಏನ್ ಬರುತ್ತೆ ನಮಗೆ, ಕ್ಯಾಲ್ಸಿಯಂ ಕಾರ್ಬೊನೇಟ್ ಬರುತ್ತೆ. ಸೊ ಹಂಗಂದ್ರೆ ಇಲ್ಲಿ 1 mole ಕ್ಯಾಲ್ಸಿಯಂ ತಗೊಂಡ್ರೆ 1 mole ಕ್ಯಾಲ್ಸಿಯಂ ಬರುತ್ತೆ ಅಂದಂಗ ಆಯ್ತಾ, ಬೋತ್ ಆರ್ ಸೇಮ್. ಹೌದಾ, ನೆಕ್ಸ್ಟ್ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಈಗ ಸಿ number of moles of calcium carbonate. If you take 1 mole of calcium carbonate, number of moles of calcium carbonate is equals to number of moles of calcium oxide ಅಂತ ಹೇಳ್ಬೋದಾ, number of moles of calcium oxide ಅಂತ ಹೇಳ್ಬೋದಾ. ಹೌದಾ, 1 mole calcium carbonate ತಗೊಂಡ್ರೆ 1 mole ಏನ್ ಬರುತ್ತೆ ನಮಗೆ, ಕ್ಯಾಲ್ಸಿಯಂ ಆಕ್ಸೈಡ್ ಬರುತ್ತೆ, ಕ್ಯಾಲ್ಸಿಯಂ ಆಕ್ಸೈಡ್. ಹೌದಾ, ಈಗ ಏನ್ ಮಾಡೋಣ, ಅವ್ರು ಏನ್ ಹೇಳಿದಾರೆ, ಹೌ ಮಚ್ ಕ್ಯಾಲ್ಸಿಯಂ ಆಕ್ಸೈಡ್ ಇಸ್ ಫಾರ್ಮ್ಡ್, 0.56 ಗ್ರಾಮ್. ನಮ್ಮ ಹತ್ರ ಈಗ 0.56 ಗ್ರಾಮ್ ಕ್ಯಾಲ್ಸಿಯಂ ಆಕ್ಸೈಡ್ ಫಾರ್ಮ್ ಆಗುತ್ತೆ. ಹೌದಾ, ಹಂಗಂದ್ರೆ ಎಷ್ಟು ಮೋಲ್ ಆಗುತ್ತೆ ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದನ್ನ ನಾವು ಯಾವ ತರ ಬರೀಬಹುದು, ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ಈಸ್ ಈಕ್ವಲ್ಸ್ ಟು ನಂಬರ್ ಆಫ್ ಮೋಲ್ಸ್ ಆಫ್ calcium oxide. So here the 0.56 gram of calcium oxide is formed. So number of mole ಎಷ್ಟಾಗುತ್ತೆ ಇದರದ್ದು, number of mole equal to molar mass ಎಷ್ಟಿದೆ ಇದರದ್ದು, 56 gram ಆಗುತ್ತೆ ಕ್ಯಾಲ್ಸಿಯಂ ಆಕ್ಸೈಡ್. ಹೌದಾ, ಕ್ಯಾಲ್ಸಿಯಂ is 40 plus 16, it is equals to 56 ಆಗುತ್ತೆ. and this is ಕ್ಯಾಲ್ಸಿಯಂ ಕಾರ್ಬೊನೇಟ್ ಎಷ್ಟಾಗುತ್ತೆ, ಎಷ್ಟು ಗ್ರಾಮ್ ಇದೆ ಅಂತ ಗೊತ್ತಿಲ್ಲ ನಮಗೆ ಇಲ್ಲಿ. ಹೌದಾ, x ಅಂತ ತಗೋಣ, ಡಿವೈಡೆಡ್ ಬೈ what is the molar mass, 40 plus 12 plus 48 ಎಷ್ಟಾಗುತ್ತೆ ಇದು, 100 ಆಗುತ್ತಾ. 100 or what, 100 ಕ್ಯಾಲ್ಸಿಯಂ ಕಾರ್ಬೊನೇಟ್ ತಗೊಂಡ್ರೆ. ಹೌದಾ, ಕ್ಯಾಲ್ಸಿಯಂ ಕಾರ್ಬೊನೇಟ್. ನಾವಿಲ್ಲಿ ಕ್ಯಾಲ್ಸಿಯಂ ಕ್ಲೋರೈಡ್ ತಗೊಂಡ್ರೆ, ಇಫ್ ಟೇಕ್ ಕ್ಯಾಲ್ಸಿಯಂ ಕ್ಲೋರೈಡ್ ಈ ತರ ತಗೋಬಹುದಾ, ಇದರಿಂದ ಕ್ಯಾಲ್ಕುಲೇಟ್ ಮಾಡಬಹುದಾ. ಸೊ ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಇನ್ ಕ್ಯಾಲ್ಸಿಯಂ ಕಾರ್ಬೋನೇಟ್, ನಂಬರ್ ಆಫ್ ಮೋಲ್ಸ್ ಆಫ್ ಕ್ಯಾಲ್ಸಿಯಂ ಇನ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ನಮ್ಗೆ ಏನ್ ಬೇಕು, ಟೋಟಲ್ ಏನ್ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವೀಗ, ಅವ್ರು ಏನ್ ಹೇಳಿದಾರೆ ಅಂತಂದ್ರೆ ಕ್ಯಾಲ್ಸಿಯಂ ಕ್ಲೋರೈಡ್ ಪ್ಲಸ್ ಸೋಡಿಯಂ ಕ್ಲೋರೈಡ್ ಬೋತ್ ಆರ್ ಈಕ್ವಲ್ ಟು 4.44 ಗ್ರಾಮ್ ಅಂತ ಹೇಳಿದಾರೆ. ಹೌದಾ, ಇದರ ಓನ್ಲಿ ಕ್ಯಾಲ್ಸಿಯಂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ನಾವು. ಕ್ಯಾಲ್ಸಿಯಂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಬೆಟರ್ ಏನ್ ತಗೊಂಡಿಲ್ಲ ನಾವೀಗ, ಇನ್ಸ್ಟೆಡ್ ಆಫ್ ದಿಸ್ ಕ್ಯಾಲ್ಸಿಯಂ ಕಾರ್ಬೋನೇಟ್ ವಿ ವಿಲ್ ಟೇಕ್ ಕ್ಯಾಲ್ಸಿಯಂ ಕ್ಲೋರೈಡ್. ಏನ್ ತಗೊಂಡು ನಾವು ಡೈರೆಕ್ಟ್ ಆಗಿ ಕ್ಯಾಲ್ಸಿಯಂ ಕ್ಲೋರೈಡ್ ತಗೊಂಡ. So we don't know how much calcium chloride is present. So molar mass ಎಷ್ಟಾಗುತ್ತೆ ನೋಡಿ ಕ್ಯಾಲ್ಸಿಯಂ ಕ್ಲೋರೈಡ್ ಇದು, the molar mass of calcium chloride ಎಷ್ಟಾಗುತ್ತೆ ಇದು, 40 plus 71 111 ಆಗುತ್ತಾ. ಹೌದಾ, ಕ್ಲೋರಿನ್ ಅಂದ್ರೆ ಎಷ್ಟಾಗುತ್ತೆ ಇದು, 35.5 into 2 71 ಆಗುತ್ತೆ. 71 plus 40 111. ಸೊ ಇದನ್ನ ಇಕ್ವೇಟ್ ಮಾಡಬಹುದಾ, the mass of calcium ಏನು x ಅಂದ್ರೆ ಇದು mass of calcium, this is molar mass of calcium chloride or mass of calcium chloride, ಇದು mass of calcium chloride divided by molar mass, ಇದು mass of calcium oxide divided by its molar mass. x equal to ಎಷ್ಟು ಬರುತ್ತೆ ನೋಡ್ರಿ, x equal to how much, 0.56 divided by 56 into 111 ಎಷ್ಟು ಬರುತ್ತೆ ಇದು, 1.11 ಬರೋದಿಲ್ಲ ಇದು ನೋಡಿ. 0.1 ಪಾಯಿಂಟ್ ಈ ಕಡೆ 10 to the power 2 ಆಗುತ್ತೆ. ಹೌದಿಲ್ಲ, ಇದು 10 to the power -2 ಮಲ್ಟಿಪ್ಲೈ ಮಾಡ್ಬೇಕು ಇದನ್ನ. ಸೊ ದಿಸ್ ವಿಲ್ ಬಿ ಡಿವೈಡ್ ಬೈ ಎಷ್ಟಾಗುತ್ತೆ ಇದು, 1.1 ಡಿವೈಡ್ ಬೈ 100 ಆಗುತ್ತೆ ನೋಡ್ರಿ. ಇದು 5.6 ಡಿವೈಡ್ ಬೈ 56 ಅಂದ್ರೆ 1 ಜಾ 10 ಜಾ ಅಂತ ಮಾಡಬಹುದು ನಾವು. 0.56 ಡಿವೈಡ್ ಬೈ 56 ಇದ್ರೆ 1/100 ಆಗುತ್ತೆ ಇದು. ಸೊ ಇಟ್ ವಿಲ್ ಬಿ 1.11 grams. So this is the mass of calcium chloride in this. Sorry, total mass ಎಷ್ಟಿದೆ, ಎರಡು ಕೂಡಿಸಿ 4.44 ಗ್ರಾಮ್ ಇದೆ. ಹೌದಾ, so what will be the mass of
ಸೋಡಿಯಂ ಕ್ಲೋರೈಡ್ ಇರಲಿ, ಸೋಡಿಯಂ ಕ್ಲೋರೈಡ್ ಮಾಸ್ ಎಷ್ಟಾಗುತ್ತೆ ನೋಡ್ರಿ, ಈಗ 2 ಕೂಡಿಸಿ 4.44 ಗ್ರಾಮ್. ಹೌದಾ? ಮಾಸ್ ಆಫ್ ಕ್ಯಾಲ್ಸಿಯಂ ಕಾರ್ಬನೇಟ್ ಇಸ್ 1.11 ಗ್ರಾಮ್. ವಾಟ್ ಅಬೌಟ್ ಮಾಸ್ ಆಫ್ NaCl? ಸೊ ಮಾಸ್ ಆಫ್ NaCl equal to 4.44 minus 1.11 ಎಷ್ಟಾಗುತ್ತೆ ಇದು? 3.33 ಗ್ರಾಮ್ ನೋಡಿ. ಸೊ ನಮ್ಮಲ್ಲಿ NaCl ಎಷ್ಟಿದೆ ಅಂತ, ದ ಮಾಸ್ ಆಫ್ NaCl equal to how much? 3.33 ಗ್ರಾಮ್. ಪರ್ಸೆಂಟೇಜ್ ಎಷ್ಟಾಗುತ್ತೆ ನೋಡಿ ಇದರಲ್ಲಿ? ಮಾಸ್ ಡಿವೈಡೆಡ್ ಬೈ ಟೋಟಲ್ ಮಾಸ್. ಟೋಟಲ್ ಮಾಸ್ ಎಷ್ಟಿದೆ ಇದ್ರದ್ದು? 4.44 ಇಂಟು 100 ಮಾಡ್ಬೇಕಾ? ಇಂಟು 100 ಎಷ್ಟಾಗುತ್ತೆ ನೋಡ್ರಿ ಇದು? 3.33 divided by 4.44 into 100. How much it will be? It will be around 75%. ಎಷ್ಟು ಬರುತ್ತೆ ಇದು? 75%. ಆಪ್ಷನ್ ಇದೆ ಇದರಲ್ಲಿ 75%. 75. Yes, option A is our answer. Option A ಏನಾಗುತ್ತೆ ನಮ್ದು ಈಗ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಾ? ಇದು ಕ್ಲಿಯರ್ ಆಯ್ತಾ? ಅರ್ಥ ಆಯ್ತಾ? ಸೊ ಈ ತರ ಇದನ್ನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಶಾರ್ಟ್ ಆಗಿ ಮಾಡಬೇಕು. ಅದಕ್ಕೆ ಈ ಮೆಥಡ್ ಅನ್ನು ಯೂಸ್ ಮಾಡಿ. We'll go for next. The reaction between sodium and water can be made less vigorous. Nodi, whenever sodium react with water, ಏನಾಗುತ್ತೆ ನೋಡ್ರಿ, whenever sodium react with water ಏನಾಗುತ್ತೆ ನಮಗಿದು? they will produce NaOH plus H2 gas. 2 NaOH plus H2 gas. This reaction is very vigorous. Vigorous ಅಂದ್ರೆ ಏನು? ಬ್ಲಾಸ್ಟ್ ಆಗಿಬಿಡುತ್ತೆ. ನೀವೇನಾದ್ರೂ ಸೋಡಿಯಂ ನ ವಾಟರ್ ಅಲ್ಲಿ ಡಿಪ್ ಮಾಡಿದ್ರೆ ಏನಾಗ್ಬಿಡ್ತದೋ? ಬ್ಲಾಸ್ಟ್ ಆಗಿಬಿಡುತ್ತೆ. ಹೌದಾ? ಇದನ್ನ ಲೆಸ್ ವಿಗರಸ್ ಹೆಂಗ್ ಮಾಡಬಹುದು? ಲೆಸ್ ವಿಗರಸ್ ಅಂದ್ರೆ ಏನು? ನಾವು ಸೋಡಿಯಂ ನ ಆಡ್ ಮಾಡಿದ್ರು ಅದೇನಾಗಬಾರ್ದು, ಜಾಸ್ತಿ ಫೈರ್ ಕ್ಯಾಚ್ ಆಗೋಗಲೇ ಆಗಬಾರ್ದು. ಮೀನ್ಸ್ ಅದ್ರ ಇಂಟೆನ್ಸಿಟಿ ಕಡಿಮೆ ಆಗಬೇಕು. ಹೌದಾ? ನೋಡಿ, ದ ರಿಯಾಕ್ಷನ್ ಬಿಟ್ವೀನ್ ಸೋಡಿಯಂ ಅಂಡ್ ವಾಟರ್ ಫಾರ್ಮ್ಸ್ ಹೈಡ್ರೋಜನ್ ಗ್ಯಾಸ್. ಏನು ಫಾರ್ಮೇಶನ್ ಮಾಡ್ತದ್ದು? ಹೈಡ್ರೋಜನ್ ಗ್ಯಾಸ್ ಫಾರ್ಮೇಶನ್ ಮಾಡುತ್ತೆ. ಹೌದಾ? ಸಪೋಸ್ ಏನಾದ್ರು ನಾವು ಇಲ್ಲಿ ಏನಾದ್ರು ಚೇಂಜ್ ಮಾಡಿದ್ರೆ ಈ ರಿಯಾಕ್ಷನ್ ಅಲ್ಟರ್ ಮಾಡಬಹುದಾ? ಹೈಡ್ರೋಜನ್ ಗ್ಯಾಸ್ ಫಾರ್ಮ್ ಆಗುತ್ತಾ? ಸೋಡಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತಾ? ಹೌದಾ? ಸೊ ಯಾವ ಪ್ಯಾರಾಮೀಟರ್ ಚೇಂಜ್ ಮಾಡಿದ್ರೆ ಈ ರಿಯಾಕ್ಷನ್ ಸ್ಲೋ ಆಗುತ್ತಾ? ಯಾವ ಪ್ಯಾರಾಮೀಟರ್ ಚೇಂಜ್ ಮಾಡಬಹುದು? ಯಾವ ಪ್ಯಾರಾಮೀಟರ್ ಚೇಂಜ್ ಮಾಡಬಹುದು ನೋಡಿ. ಟೆಂಪರೇಚರ್ ಲೋ ಮಾಡ್ರಿ, ಹೈ ಮಾಡ್ರಿ, ಇಲ್ಲಿ ಏನು ಚೇಂಜ್ ಆಗೋದಿಲ್ಲ, ನೋ ಎಫೆಕ್ಟ್. ಅಡಿಷನ್ ಆಫ್ ಲಿಟಲ್ ಆಲ್ಕೋಹಾಲ್ ಆಡ್ ಮಾಡಿದ್ರೆ ಏನು ಎಫೆಕ್ಟ್ ಆಗೋದಿಲ್ಲ. ಹೌದಾ? ಅಮಲ್ಗಮೇಷನ್ ಆಫ್ ಸೋಡಿಯಂ ನೋಡ್ರಿ, ಏನಿದು ಅಮಲ್ಗಮೇಷನ್ ಆಫ್ ಸೋಡಿಯಂ? ಫಸ್ಟ್ ಸೋಡಿಯಂ ರಿಯಾಕ್ಟ್ ವಿತ್ ಮರ್ಕ್ಯೂರಿ, ಇಟ್ ವಿಲ್ ಫಾರ್ಮ್ NaHg. ದಿಸ್ ಇಸ್ ಕಾಲ್ಡ್ ಆಸ್ ಸೋಡಿಯಂ ಅಮಲ್ಗಮ್. ಇಂದು ಸೋಡಿಯಂ ಅಮಲ್ಗಮ್. ಹೌದಾ? ದಿಸ್ ಸೋಡಿಯಂ ಅಮಲ್ಗಮ್ ರಿಯಾಕ್ಟ್ ವಿತ್ ವಾಟರ್. ಫಸ್ಟ್ ಏನಾಗಬೇಕು? ಇದು ಡಿಕಂಪೋಸ್ ಆಗ್ಬೇಕಾ? ಇಲ್ಲಿಂದ ಸೋಡಿಯಂ ಹೊರಗೆ ಬರ್ಬೇಕಾ? ಅದು ವಾಟರ್ ಜೊತೆ ರಿಯಾಕ್ಟ್ ಮಾಡಬೇಕು. ಇಟ್ ವಿಲ್ ಬಿ ಅ ಸ್ಲೋ ಪ್ರೊಸೆಸ್. ಸೊ ಏನಾಗುತ್ತೆ ನಮ್ಗ? ವಿಗರಸ್ ನೇಚರ್ ಆಫ್ ದಿ ರಿಯಾಕ್ಷನ್ ಡಿಕ್ರೀಸಸ್. ದ ರಿಯಾಕ್ಷನ್ ಈಸ್ ನೋ ಮೋರ್ ವಿಗರಸ್. ರಿಯಾಕ್ಷನ್ ಆಗ್ಬಿಡುತ್ತೆ ನಮಗದು ಕೂಲ್, ನಾರ್ಮಲ್ ಆಗಿ ಆಗುತ್ತೆ, ಲೋ ಟೆಂಪರೇಚರ್, ಸ್ಲೋ ಸ್ಪೀಡ್ ಅಲ್ಲಿ ಆಗುತ್ತೆ. ಅರ್ಥ ಆಯ್ತಾ? ಇನ್ನೊಂದು ಮೆಥಡ್ ಮಾಡಬಹುದು ನಾವು. ಏನಂತಂದ್ರೆ, ಇದು ಎಲೆಕ್ಟ್ರೋಲೈಸಿಸ್ ಮಾಡಬೇಕಾದ್ರೆ ಡ್ಯೂರಿಂಗ್ ದಿ ಎಲೆಕ್ಟ್ರೋಲೈಸಿಸ್ ದ ಓವರ್ ಪೊಟೆನ್ಶಿಯಲ್ ಆಫ್ ಹೈಡ್ರೋಜನ್ ಶುಡ್ ಬಿ ಇನ್ಕ್ರೀಸ್ಡ್. ನಾವು ಎಲೆಕ್ಟ್ರೋಡ್ ಮೇಲೆ ಹೈಡ್ರೋಜನ್ ಓವರ್ ಪೊಟೆನ್ಶಿಯಲ್ ಮಾಡಿದ್ರೆ ಏನಾಗುತ್ತೆ ನಮಗದು? ಫಾರ್ಮೇಶನ್ ಆಫ್ ಹೈಡ್ರೋಜನ್ ಡಿಕ್ರೀಸಸ್, ದ ರಿಯಾಕ್ಷನ್ ಬಿಕಮ್ಸ್ ಸ್ಲೋ. ಓವರ್ ಪೊಟೆನ್ಶಿಯಲ್ ಕಾನ್ಸೆಪ್ಟ್ ಆ ತರದ್ ಬಂದಾಗ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್, ದಿ S block element used as a catalyst in the manufacture of Buna-S rubber. Buna-S ಬಗ್ಗೆ ಏನಾದ್ರು ಕೇಳಿದಿರಾ? Buna-S rubber. See dear students, our vehicle tires, ನಮ್ಮ ವೆಹಿಕಲ್ ಟೈರ್ಗಳು ಇರ್ತಾವ ಗೊತ್ತಾ? ಕಾರ್ ಟೈರು, ಸೈಕಲ್ ಟೈರು, ಸೈಕಲ್ ಮೋಟರ್ ಟೈರು, those all are made up of Buna-S. ಯಾರಿಂದ ರೆಡಿ ಮಾಡ್ತೀವಿ ನಾವು ಅದನ್ನ? Buna-S ಇಂದ ರೆಡಿ ಮಾಡ್ತೀವಿ. ಹೌದಾ? ಸೊ ಇಟ್ಸ್ ಅ ಪಾಲಿಮರ್ ಆಫ್, ಇಟ್ ಇಸ್ ಎ ಕೋಪಾಲಿಮರ್ ಆಫ್ styrene and butadiene.
ನಾವು ಸ್ಟೈರಿನ್ ಬ್ಯೂಟಡೈನ್ ರಬ್ಬರ್ ಅಂತ ಕರಿತೀವಿ. ಏನಿದು ಸ್ಟೈರಿನ್ ಬ್ಯೂಟಡೈನ್ ರಬ್ಬರ್, ಸ್ಟೈರಿನ್ ಬ್ಯೂಟಡೈನ್ ರಬ್ಬರ್ ಅಂತಲೂ ಕರೀತಾರೆ. ಇದನ್ನ ಹೆಸರನ್ನ ಸ್ಟೈರಿನ್ ಬ್ಯೂಟಡೈನ್ ರಬ್ಬರ್ ಅಂತಲೂ ಕರೀತಾರೆ. ಅದೇ ಇದು ಸ್ಟ್ರಕ್ಚರ್ ಯಾವ ತರ ಇರುತ್ತಂದ್ರ ಬ್ಯೂಟಡೈನ್ ಅಂದ್ರೆ ಗೊತ್ತಾ? ಬ್ಯೂಟಡೈನ್, ಬ್ಯೂಟಾಡೈನ್. This is CH2 double bond, CH single bond, CH double bond, CH2. This is called as 1,3 butadiene. Butadiene. Styrene ಅಂತಂದ್ರೆ benzene ring is attached to the compound CH double bond CH2. ಹೌದಾ? ಇದನ್ನ ಏನ್ ಕರಿತೀವಿ ನಾವು? ಸ್ಟೈರಿನ್ ಅಂತ ಕರಿತೀವಿ. ಹೌದಾ? ಸ್ಟೈರಿನ್. ಹೌದಾ? See, whenever n number of butadiene molecules react with n number of styrene molecule, styrene, ಹೌದಾ? ಇದನ್ನ ರಿಯಾಕ್ಟ್ ಮಾಡಿದ್ರೆ the reaction takes place in the presence of sodium. ಈ ರಿಯಾಕ್ಷನ್ ಯಾರಿಂದ ಆಗುತ್ತಂತೆ? ಸೋಡಿಯಂ ದಿಂದ ಆಗುತ್ತೆ. The reaction takes place in the presence of sodium. So sodium is used as a catalyst. S block element ಯಾವುದು ಯೂಸ್ ಮಾಡ್ತೀವಿ? ಸೋಡಿಯಂ catalyst ನ ಯೂಸ್ ಮಾಡ್ತೀವಿ. The compound formed is, ಇಲ್ಲಿ ಬರೀತೀವಿ ನೋಡಿ ಕಂಪೌಂಡ್ ಇದನ್ನ. This is our CH double bond CH C6H5 CH, ಇಲ್ಲಿ ಬೇಡ, ಇಷ್ಟೇ ಬರೆದ್ರೆ ಸಾಕು. This is our compound. This is our compound. ನೋಡಿ n number of molecules ಏನಾಗಿ ಬಿಡ್ತಾವೆ? ಜಾಯಿನ್ ಆಗಿ ಬಿಡ್ತಾವ. ಹೌದಾ? This is called as styrene butadiene rubber, or else we can call it as BUNA-S. ಏನ್ ಕರಿತೀವಿ ಅದನ್ನ? BUNA-S ಅಂತ ಕರಿತೀವಿ. BUNA-S. ಹೌದಾ? So the catalyst used is sodium. ಯಾವ catalyst ಯೂಸ್ ಮಾಡ್ತೀವಿ ನಾವಿಲ್ಲಿ? ಸೋಡಿಯಂ ಅನ್ನ ಯೂಸ್ ಮಾಡ್ತೀವಿ. ಇದನ್ನೆಲ್ಲಿ ಯೂಸ್ ಮಾಡ್ತಾರೆ? It is used in tires. ಟೈರ್ಗಳು ಮಾಡಕ್ಕೆ ಯೂಸ್ ಮಾಡ್ತಾರೆ. ಹೌದಾ? ಆಮೇಲೆ ಸಾಫ್ಟ್ ರಬ್ಬರ್ ಅಂತ ಏನ್ ಯೂಸ್ ಮಾಡ್ತೀವಿ ನಾವು? ಕನ್ವೇಯರ್ ಬೆಲ್ಟ್ ಇರ್ತಾವ ಗೊತ್ತಾ? ಆ ಬೆಲ್ಟ್ ದಲ್ಲಿ ಯೂಸ್ ಮಾಡ್ತಾರೆ. So it is used extensively as a soft rubber. Soft rubber. Next, the alkali metals have negative reduction potential. Negative reduction potential, and hence they behave as. So negative reduction potential is ಏನಾಗುತ್ತೆ? What happens if the reduction potential is negative? What happens if reduction potential is negative? ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. I'll give one example. That is sodium ತಗೊಳ್ಳಿ. Sodium, the E0 value of sodium is equals to negative ಇರ್ತದೆ. ಹೌದಾ? If you take copper ತಗೊಳ್ಳಿ, ಇದ್ರದ್ದು E0 value ಏನಿರುತ್ತೆ? It is ಪಾಸಿಟಿವ್ ಇರುತ್ತೆ. ಹೌದಾ? ಸೊ ಈ ನೆಗೆಟಿವ್ ವ್ಯಾಲ್ಯೂ ಏನ್ ಇಂಡಿಕೇಟ್ ಮಾಡ್ತೀರಿ ನಮ್ಗೆ? ಎಲೆಕ್ಟ್ರೋಕೆಮಿಸ್ಟ್ರಿ ನೆನಪಿದೆಯಾ? ಸೊ ವಾಟ್ ಡಸ್ ಇಂಡಿಕೇಟ್? ಆಕ್ಸಿಡೈಸಿಂಗ್ ಏಜೆಂಟ್. ನೋಡಿ ಇಲ್ಲಿ ಏನ್ ಮಾಡುತ್ತೆ ಇದು? ಇಫ್ ದ ಎಲೆಕ್ಟ್ರೋಡ್ ಪೊಟೆನ್ಶಿಯಲ್ ಇಸ್ ನೆಗೆಟಿವ್, that means that is oxidized more easily. That is oxidized more easily. Is oxidized more easily means what? Easily oxidized agidre meaning ಏನು? It can lose electron very easily, isn't it? So it can lose electrons easily. As it loses electron easily, in which manner it can behave? Whether it behave as oxidizing agent or reducing agent. ನೋಡ್ರಿ ಒಂದು ಸಿಂಪಲ್ ರಿಯಾಕ್ಷನ್ ಹೇಳ್ತೀನಿ. Fe3+ react with X, it will give Fe2+ plus X+. ಹೌದಾ? This is our reaction. ಈ ರಿಯಾಕ್ಷನ್ ಏನಾಗಿದೆ ನೋಡಿ, ಇದು ಐರನ್ ಈಸ್ ರೆಡ್ಯೂಸ್ಡ್. ಐರನ್ ಏನಾಗಿದೆ? ಇದು ರೆಡ್ಯೂಸ್ ಆಗಿದೆ. X ಈಸ್ ಆಕ್ಸಿಡೈಸ್ಡ್. X ಏನಾಯ್ತು? ಆಕ್ಸಿಡೈಸ್ ಆಯ್ತು. ವಿಚ್ ಈಸ್ ದ ರೆಡ್ಯೂಸಿಂಗ್ ಏಜೆಂಟ್ ಹಿಯರ್? ರೆಡ್ಯೂಸಿಂಗ್ ಏಜೆಂಟ್ ಯಾವುದು? ಇದು ಐರನ್ ರೆಡ್ಯೂಸ್ ಆಗ್ಬೇಕಾದ್ರೆ ಯಾರ ರೀಸನ್ ರೀ? ಯಾರ ಕಾರಣ ರೆಡ್ಯೂಸ್ ಆಗ್ಬೇಕಾದ್ರೆ? X only. So iron is reduced because of X. So X behave as a reducing agent. The compound which is oxidized is always a reducing agent. In the reducing agent.
ಇದು ರೆಡ್ಯೂಸ್ ಆಗಿದೆ ಅಂತಂದ್ರೆ ಏನಿದು ಆಕ್ಸಿಡೈಸಿಂಗ್ ಏಜೆಂಟ್. ನೆನಪಿರಲಿ, ಯಾವಾಗ್ಲೂ ರೆಡ್ಯೂಸಿಂಗ್ ಏಜೆಂಟ್ ಆಕ್ಸಿಡೈಸ್ ಆಗುತ್ತಾ, ಆಕ್ಸಿಡೈಸಿಂಗ್ ಏಜೆಂಟ್ ರೆಡ್ಯೂಸ್ ಆಗ್ತಾ ಇರುತ್ತೆ ನಮ್ಮ ರಿಯಾಕ್ಷನ್ ಅಲ್ಲಿ. ಸೊ ದೇ ಕ್ಯಾನ್ ಲೂಸ್ ಎಲೆಕ್ಟ್ರಾನ್ ಮೀನ್ಸ್ they are more easily oxidized. So they are more easily oxidized means they are good reducing agent. They are best reducing agents. ಹೌದಾ? So electrode potential negative ಇದ್ರೆ ಅದ್ರ ಮೀನಿಂಗ್ ಏನೋ, they are good reducing agents. ಅರ್ಥ ಆಯ್ತಾ? ಕ್ಲಿಯರ್? ನೆಕ್ಸ್ಟ್, so the next question, a metallic oxide react with water. So metal oxide ಇದೆ ಅಂತ ಅದು ವಾಟರ್ ಜೊತೆ ರಿಯಾಕ್ಟ್ ಮಾಡುತ್ತೆ to form its hydroxide. It will form its hydroxide, and also it will form hydrogen peroxide, and also it will liberate oxygen. Which is this? ಇಲ್ಲಿ ಯಾವುದು ಅಂತ ಕೇಳ್ತಿದ್ದಾರೆ. ಹೌದಾ? ಇದೊಂದಿಷ್ಟು ನಾವು ಕಾನ್ಸೆಪ್ಟ್ ಗಳು ನೋಡಿದೀವಿ ನಾವು. So whenever metal react with oxygen, 2 moles of metal react with oxygen, it will form 2MO. This is called as oxide. ಏನಂತ ಕರಿತೀವಿ ನಾವು ಇದನ್ನ? ಆಕ್ಸೈಡ್ ಅಂತ ಕರಿತೀವಿ. ಹೌದಾ? Whenever metal react with oxygen, 2 moles of metal react with oxygen, it will form compound like this, M2O2. ಏನಿದು? Peroxide. It is peroxide. Whenever metal react with oxygen, if it forms MO2, ಏನಿದು? ಸೂಪರ್ ಆಕ್ಸೈಡ್. ಸೂಪರ್ ಆಕ್ಸೈಡ್. ಇದು ಮಾತ್ರ ಗೊತ್ತು ನಮಗ. ಹೌದಾ? ನೀವು ಆಕ್ಸೈಡ್ ಅನ್ನ ಹೈಡ್ರೋಲೈಸ್ ಮಾಡಿದ್ರೆ, ಇಫ್ ಯು ಹೈಡ್ರೋಲೈಸ್ ಅವರ್ ಆಕ್ಸೈಡ್, ಏನ್ ಫಾರ್ಮ್ ಆಗುತ್ತೆ? ಇಲ್ಲೇ ಬರೀತೀನಿ. ಇಫ್ ಮೆಟಲ್ ಆಕ್ಸೈಡ್ ಇಸ್ ಹೈಡ್ರೋಲೈಸ್ಡ್, ವಾಟ್ ಇಟ್ ವಿಲ್ ಲಿಬರೇಟ್? ಇಟ್ ವಿಲ್ ಲಿಬರೇಟ್ MOH. 2 moles, ಸಾರಿ, MOH ಫಾರ್ಮ್ ಆಗುತ್ತೆ, ಪ್ಲಸ್ H2 ಲಿಬರೇಟ್ ಆಗುತ್ತೆ. MOH ಪ್ಲಸ್ H2. ಹೌದಾ? ನೀವೇನಾದ್ರೂ ಪರಾಕ್ಸೈಡ್ ಅನ್ನ ಹೈಡ್ರೋಲೈಸ್ ಮಾಡಿದ್ರೆ, M2O2 upon hydrolysis, it will give MOH plus H2O2. ಹೌದಾ? MOH plus H2O2. If you hydrolyze superoxide, MO2 plus 2H2O, ಇಲ್ಲೇನ್ ಲಿಬರೇಟ್ ಆಗುತ್ತೆ ನೋಡ್ರಿ, it will liberate MOH plus H2O2 plus O2. Am I right? ಹೌದಾ? ಸೂಪರ್ ಆಕ್ಸೈಡ್ ಅನ್ನು ಹೈಡ್ರೋಲೈಸ್ ಮಾಡಿದ್ರೆ ಏನ್ ರಿಲೀಸ್ ಆಗುತ್ತೆ? ಇಟ್ ವಿಲ್ ಲಿಬರೇಟ್ ಆಕ್ಸಿಜನ್, ಹೈಡ್ರೋಜನ್ ಪೆರಾಕ್ಸೈಡ್ ಅಂಡ್ ಮೆಟಲ್ ಹೈಡ್ರಾಕ್ಸೈಡ್. ಸೊ ಇದನ್ನ ನೋಡಿದ ತಕ್ಷಣ ಆನ್ಸರ್ ಮಾಡಬಹುದು. ಈಗ ಸೂಪರ್ ಆಕ್ಸೈಡ್ ಯಾವುದು? KO2. ನೋಡಿ, ಸೂಪರ್ ಆಕ್ಸೈಡ್ ಇದೆ, ಇದು ಪೊಟ್ಯಾಸಿಯಂ ಸೂಪರ್ ಆಕ್ಸೈಡ್ KO2. ನೆನಪಿರಲಿ, ಲಿಥಿಯಂ ಫಾರ್ಮ್ಸ್ ಆಕ್ಸೈಡ್, sodium forms peroxide, this is monoxide, peroxide, and remaining potassium, rubidium and cesium, they can form superoxide. ಹೌದಾ? ಸೊ ದಿಸ್ ಈಸ್ KO2. ನೀವು ಹೆಂಗಾದ್ರೂ ನೆನ್ಪಿಟ್ಕೊಳ್ಳಿ, ಏನಂತಂದ್ರೆ ಇದು ಹೈಡ್ರೋಜನ್ ಪೆರಾಕ್ಸೈಡ್ ಮತ್ತು ಆಕ್ಸಿಜನ್ ಬಂದ್ರೆ ಇದು ಸೂಪರ್ ಆಕ್ಸೈಡ್. ಸೂಪರ್ ಆಕ್ಸೈಡ್ ಯಾವ್ದಿರುತ್ತೆ? ಪೊಟ್ಯಾಸಿಯಂ, ರುಬಿಡಿಯಂ ಅಂಡ್ ಸೀಸಿಯಂ. ಕ್ಲಿಯರ್? ಸೊ ಆನ್ಸರ್ ಈಸ್ ಆಪ್ಷನ್ ಬಿ. Hydrogen peroxide cannot oxidize. Hydrogen peroxide cannot oxidize. ಯಾರನ್ನ ಆಕ್ಸಿಡೈಸ್ ಮಾಡೋದಿಲ್ಲ ಅಂತ ನೋಡ್ರಿ. ಯಾರನ್ನ ಆಕ್ಸಿಡೈಸ್ ಮಾಡೋದಿಲ್ರಿ ಇದು? Which compound cannot be oxidized by hydrogen peroxide? ಯಾವುದು ರೆಡ್ಯೂಸ್ಡ್ ಫಾರ್ಮ್ ಇರುತ್ತಲ್ಲ ಅದನ್ನ ಚೆಕ್ ಮಾಡೋಣ. PBS ಇದೆ, PBS ಜೊತೆ ರಿಯಾಕ್ಟ್ ಮಾಡ್ತಾ ಇದು H2O2. ನೆನಪಿದೆ ಇದು ರಿಯಾಕ್ಷನ್? It will react with 4 molecules of H2O2. It will produce PbSO4 plus 4H2O. Do you remember? ಹೌದಾ? ಇದನ್ನ ಡೈರೆಕ್ಟ್ ಆಗಿ ಓಜೋನ್ ಜೊತೆ ರಿಯಾಕ್ಟ್ ಮಾಡಬಹುದಾ? Here, see, this can be oxidized. This can be oxidized. Even potassium iodide can also be oxidized. But this cannot be oxidized. ನೋಡ್ರಿ, ಆಕ್ಸಿಜನ್ ನಮಗೆ ಆಲ್ರೆಡಿ ಆಕ್ಸಿಡೈಸ್ಡ್ ಫಾರ್ಮ್ ಅಲ್ಲಿ ಇದೆ. It is already present in oxidized form. Already present in oxidized form. Oxidized form. ಇದನ್ನ ಫರ್ದರ್ ಆಕ್ಸಿಡೈಸ್ ಮಾಡಬಹುದಾ? However, it is already present in oxidized form. Is it necessary to oxidize this? It can never be oxidized further. So option C is our answer.
ಆಪ್ಷನ್ ಸಿ ಏನಾಗುತ್ತೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್, the salt which responds to dilute and concentrated sulfuric acid. Dilute sulfuric acid ಮತ್ತು concentrated sulfuric acid ಜೊತೆ ರಿಯಾಕ್ಟ್ ಮಾಡೋದು ಯಾವುದು ಅಂತ ಕೇಳಿದಾರೆ. ಹೌದಾ? ಸೊ ಡಿಯರ್ ಸ್ಟೂಡೆಂಟ್ಸ್, ನೆನಪಿರಲಿ, ಕ್ಯಾಲ್ಸಿಯಂ ಕ್ಲೋರೈಡ್ ಸ್ಟ್ರಾಂಗ್ ಇದ್ರೆ ಮಾತ್ರ ರಿಯಾಕ್ಟ್ ಆಗುತ್ತಾ, ಕಾನ್ಸಂಟ್ರೇಟೆಡ್ ಸಲ್ಫ್ಯೂರಿಕ್ ಆಸಿಡ್ ಬೇಕು. ಆಮೇಲೆ ಸೋಡಿಯಂ ಸಲ್ಫೇಟ್ಗೆ ಇಲ್ಲಿಯೂ ನಮ್ ಸಲ್ಫ್ಯೂರಿಕ್ ಆಸಿಡ್ ಡೈಲ್ಯೂಟ್ ಇದ್ರೆ ನಡೆಯುತ್ತಾ. ಹಿಯರ್ ಸೋಡಿಯಂ ಫಾಸ್ಫೇಟ್ ಕಾನ್ಸಂಟ್ರೇಟ್ ಬೇಕು. Here, if you react barium nitrate BaNO3 twice, react with concentrated or dilute sulfuric acid, you will have barium sulfate. In form agutte namaga barium sulfate form agutte. ಹೌದಾ? ಸಪೋಸ್ ಏನಾದ್ರು 100% ಕಾನ್ಸಂಟ್ರೇಟ್ ಸಲ್ಫ್ಯೂರಿಕ್ ಆಸಿಡ್ ಇದ್ರೆ ಅವಾಗ ಏನ್ ಫಾರ್ಮ್ ಆಗುತ್ತೆ ನಮ್ಗ, we will have complete barium sulfate that is soluble in water. Water ಒಳಗೆ ಏನಾಗ್ತಿತ್ತು, soluble ಆಗ್ತಿತ್ತು. ಹೌದಾ? But however it contains 98% of sulfuric acid and 2% of water. Means ನೀವು ಎಷ್ಟೇ ಕಾನ್ಸಂಟ್ರೇಟ್ ತಗೊಂಡ್ರು 2% water ಇದೆ. ಸೊ ಹಂಗಾದ್ರೆ ಏನಾಗ್ತಿದ್ರು, solubility in water is less. Solubility of barium sulfate in water is less. ಅದಕ್ಕೆ ಏನಾಗೋದಿಲ್ಲ, ಇದು ಕಂಪ್ಲೀಟ್ soluble ಆಗೋದಿಲ್ಲ. ಹೌದಾ? ಸೊ ನೀವು ಡೈಲ್ಯೂಟ್ ತಗೊಂಡ್ರು ಅಷ್ಟೇ, ಕಾನ್ಸಂಟ್ರೇಟ್ ತಗೊಂಡ್ರು ಅಷ್ಟೇ, you will have barium sulfate only that is insoluble in water. So you will have precipitate. In form ಆಗುತ್ತೆ ನಿಮಗೆ, ಅದು precipitate form ಆಗುತ್ತೆ. You will have white precipitate of barium sulfate. ಲ್ಯಾಬಲ್ ಟೆಸ್ಟ್ ಮಾಡ್ತಿರ ಹೌದಿಲ್ಲ ಇದನ್ನ, BaCl2 ಸೊಲ್ಯೂಷನ್ ಆಗ್ತಿರ ಗೊತ್ತಾ. So if you add BaCl2 the compound containing sulfate, it will produce barium sulfate precipitate. ಅರ್ಥ ಆಯ್ತಾ ಇದು? ಕ್ಲಿಯರ್? Next, the pair of compound which cannot exist together. ಯಾವ ಕಂಪೌಂಡ್ ಎರಡು ಎಕ್ಸಿಸ್ಟ್ ಆಗೋದಿಲ್ಲ ಒಟ್ಟಿಗೆ. in the solution is ನೋಡಿ, ನಮಗೆ ಎರಡು ಕಂಪೌಂಡ್ಗಳು ಯಾವಾಗ ಎಕ್ಸಿಸ್ಟ್ ಆಗ್ತಾವ ಅಂತಂದ್ರ, if both are acids, ಎರಡು ಆಸಿಡ್ ಇದ್ವು ಅಂತಂದ್ರ they can coexist. ಇರ್ಬೋದು ಎರಡು ಕೂಡಿ, ಯಾಕಂದ್ರೆ ಹೊಂದ್ಕೊಂಡು ರಿಯಾಕ್ಟ್ ಆಗೋದಿಲ್ಲ. if both are bases, ಹೌದಾ, they can also coexist. if one is acid, one is base, then they will interact with themselves. ತಮ್ಮಷ್ಟು ತಾವ ಏನ್ ಮಾಡ್ತಾವ, ರಿಯಾಕ್ಟ್ ಮಾಡ್ತಾವ. they can never coexist. ಹೌದಾ? ಇದರಲ್ಲಿ ಚೆಕ್ ಮಾಡ್ತಾವ ಹೋಗೋಣ ನೋಡಿ. ಸಿ ಸೋಡಿಯಂ ಬೈಕಾರ್ಬೊನೇಟ್ ಇಸ್ ಆಸಿಡ್. ಹೌದಾ? ಆಸಿಡ್ ಆಗುತ್ತಾ ಇದು? ಯಾಕಂದ್ರೆ ಇದು ಏನಿದೆ, ಇಲ್ಲಿ ಎಚ್ ಇದೆ ನೋಡಿ. NaHCO3 ಅನ್ನ ನೀವೇನಾದ್ರೂ ಡಿಕಂಪೋಸ್ ಮಾಡಿದ್ರೆ you will have Na plus HCO3 minus. ಹೌದಾ? this HCO3 minus can decompose to give CO3 2 minus plus H plus. So H plus banta, so it is acid. Water is also acid. Water yang behave ಮಾಡುತ್ತೆ ನಮಗ acid ಆಗಿ behave ಮಾಡುತ್ತೆ. It can also give H plus. So these can coexist. ಎರಡು ಏನಾಗಬಹುದು, ಎಕ್ಸಿಸ್ಟ್ ಆಗಬಹುದು. Na2CO3 is a base. Sodium carbonate ಹೌದಿಲ್ಲ ಇದು? It is a base. Na2CO3 plus NaOH both are bases. ಇದು ಬೇಸ್ ಇರುತ್ತಾ, ಇದು ಬೇಸ್ ಇರುತ್ತೆ. So they can coexist. ಹೌದಾ? ನೆಕ್ಸ್ಟ್ ನೋಡ್ರಿ, NaHCO3 plus Na2CO3 ನೋಡ್ರಿ. Na2CO3 ಏನಿರುತ್ತೆ, ಇದು Na2CO3 ಬೇಸಿಕ್ ಇರುತ್ತೆ. NaHCO3 ಏನಿರುತ್ತೆ, ಲೈಟ್ ಅಸಿಡಿಕ್ ಇರುತ್ತೆ, ಸ್ಟ್ರಾಂಗ್ ಆಸಿಡ್ ಅಲ್ಲ, ಲೈಟ್ಲಿ ಅಸಿಡಿಕ್. ಸೊ the reaction between them is also not triggering ಆಗೋದಿಲ್ಲ ಇಲ್ಲಿ. ಹೌದಾ? what about this one, NaHCO3 and NaOH? ನೋಡಿ, NaHCO3 is acid. ಹೌದಾ? NaOH is strong base. NaOH is a strong base. Definitely it will react with NaHCO3. ಏನ್ ಮಾಡ್ತಿದ್ದು, NaHCO3 ಜೊತೆ ರಿಯಾಕ್ಟ್ ಮಾಡ್ತಾ it will produce Na2CO3 plus H2O. ಯಾವ ರಿಯಾಕ್ಷನ್ ಆಗುತ್ತೆ ಇದು? ನ್ಯೂಟ್ರಲೈಸೇಷನ್ ರಿಯಾಕ್ಷನ್ ಆಗುತ್ತೆ. ನ್ಯೂಟ್ರಲೈಸೇಷನ್. if you put NaHCO3 with sodium hydroxide, you will get Na2CO3 in your solution. You will not get these two compounds ever. Okay, so the answer is NaHCO3 and NaOH. Option A is our answer. Option A ಏನಾಗುತ್ತೆ ನಮ್ದೀಗ ಆನ್ಸರ್ ಆಗುತ್ತೆ. ಅರ್ಥ ಆಯ್ತಿದ್ದು?
Next, water softening by Clark's process is uses. Water softening by Clark's process. Clark's process re ಏನು ಮಾಡ್ತಿರವಲ್ಲಿ ನಾವು Clark's process ಅಲ್ಲಿ see the water containing carbonates, it interacted with calculated amount of lime. ಏನಿದು quick lime or lime. ಹೌದಾ? So whenever MHCO3, M it may be calcium or magnesium. Calcium or magnesium bicarbonate react with calcium hydroxide. ಯಾವ ಮೆಥಡ್ ಅಂತ ಕರಿತೀವಿ ನಾವು ಇದನ್ನ ಕ್ಲಾರ್ಕ್ ಮೆಥಡ್ ಅಂತ ಕರಿತೀವಿ. You will get what happens here. You will get calcium as calcium carbonate. Calcium ಏನಾಗುತ್ತೆ ನಮ್ಗೆ calcium carbonate ಆಗಿ ರಿಮೂವ್ ಆಗುತ್ತೆ. ಹೌದಾ? magnesium ಏನಾಗುತ್ತೆ ನಮ್ಗೆ magnesium hydroxide ಫಾರ್ಮ್ ಅಲ್ಲಿ ರಿಮೂವ್ ಆಗುತ್ತೆ. Okay. So here if you use magnesium, then you will get MgOH twice plus CaCO3 plus H2O. ಈ ತರ ಬರುತ್ತೆ. ಹೌದಾ? ಏನು ಯೂಸ್ ಮಾಡ್ತೀವಿ ನಾವಿಲ್ಲಿ? We use lime. ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅನ್ನು ಯೂಸ್ ಮಾಡ್ತೀವಿ, ಲೈಮ್. ಅರ್ಥ ಆಯ್ತಾ? What is plaster of Paris? Plaster of Paris is represented as plaster of Paris. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಏನಿದು? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ಹೆಮಿ ಮೀನ್ಸ್ ವಾಟ್? ಹಾಫ್. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಇಸ್ ಕಾಲ್ಡ್ ಆಸ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್, POP. ನೋಡಿ ಇಲ್ಲಿ ಕನ್ಫ್ಯೂಷನ್ ಮಾಡಕ್ಕೆ ಏನ್ ಕೊಡ್ತಾರೆ ಗೊತ್ತಾ? ಈ ತರ ಕೊಡ್ತಾರೆ ಇದನ್ನ ಸಮಟೈಮ್ಸ್ 2CaSO4.H2 ಅಂತ ಕೊಟ್ಟಿರ್ತಾರೆ. ಇಟ್ ಇಸ್ ಆಲ್ಸೋ ಸೇಮ್, ನೆನಪಿರಲಿ. ಹೌದಾ? ಬೋತ್ ಆರ್ ಸೇಮ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಹೌದಾ? ಅದೇ ನೀವೇನಾದ್ರೂ ಇದನ್ನ ಸೆಟ್ಟಿಂಗ್ ಮಾಡಿದ್ರೆ ಏನಾಗುತ್ತೆ ನಿಮಗೆ? CaSO4 ಬಂದ್ಬಿಡುತ್ತಾ? ಇದನ್ನೇನ್ ಕರಿತೀವಿ ನಾವು? ನೀವು ರೀ ಇದರಲ್ಲಿ ಇದನ್ನ ಮಾಡ್ತಾರೆ ಗೊತ್ತಾ? ವೈಂಡ್ ಮಾಡ್ತಾರಲ್ಲ, ನಿಮ್ ಕೈ ಕಾಲು ಫ್ರಾಕ್ಚರ್ ಆದಾಗ ವೈಂಡ್ ಮಾಡ್ತಾರೆ ಗೊತ್ತಾ? ಅವಾಗ ಏನ್ ಮಾಡ್ತಾರೆ? ಇದನ್ನ POP ತಗೊಂಡು ವಾಟರ್ ಡಿಪ್ ಮಾಡ್ತಾರೆ. ಅವಾಗ ಏನ್ ಫಾರ್ಮ್ ಆಗುತ್ತೆ? ಡೆಡ್ ಬಾಂಡ್ ಪ್ಲಾಸ್ಟರ್ ಫಾರ್ಮ್ ಆಗುತ್ತೆ. ಡೆಡ್ ಬಾಂಡ್ ಪ್ಲಾಸ್ಟರ್. ಹೌದಾ? ಸೊ ಓಕೆ, ರಿಮೈನಿಂಗ್ ಕ್ವಶನ್ಸ್ ಅನ್ನ ವಿಲ್ ಸಾಲ್ವ್ ಇನ್ ದಿ ನೆಕ್ಸ್ಟ್ ಕ್ಲಾಸ್. ಓಕೆ.